ನಮಸ್ಕಾರ. ಒಬ್ಬ ಮನುಷ್ಯನಿಗೆ ಎಷ್ಟು ಕ್ಯಾಲ್ಸಿಯಂ ಬೇಕಾಗುತ್ತೆ? ಸಾಮಾನ್ಯವಾಗಿ ಯಾವುದೇ ಮೂಳೆ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಮೊದಲನೇದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಮೂಳೆ ಸೌದಿದೆ, ನಿಮ್ಗೆ ಕ್ಯಾಲ್ಸಿಯಂ ಬೇಕಾಗತ್ತೆ ಅಂತ. ಕ್ಯಾಲ್ಸಿಯಂ ಅಲ್ಲಿ ಅನೇಕ ರೀತಿಯ ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ಬೋದು, ಕ್ಯಾಲ್ಸಿಯಂ ಸಿಟ್ರೇಟ್ ಇರ್ಬೋದು, ಪ್ಲೇನ್ ಕ್ಯಾಲ್ಸಿಯಂ ಇರ್ಬೋದು, ಆದ್ರೂ ಇನ್ನೂ ಅನೇಕ ರೀತಿಯ ಕ್ಯಾಲ್ಸಿಯಂ ಇದೆ. ಈ ಕ್ಯಾಲ್ಸಿಯಂ ಸಿಟ್ರೇಟ್ ಇದೆಯಲ್ಲ, ಇದು ಅಬ್ಸಾರ್ಪ್ಷನ್ ಚೆನ್ನಾಗಾಗತ್ತೆ. ಮತ್ತೆ ಇದು ಖಾಲಿ ಹೊಟ್ಟೆಲ್ ತಗೊಂಡ್ರೆ ಅತಿ ಉತ್ತಮ, ಅಬ್ಸಾರ್ಪ್ಷನ್ ಇನ್ನೂ ಹೆಚ್ಚಿಗೆ ಆಗುತ್ತೆ. ಅದ್ರ ಜೊತೆಗೆ ಏನಾದ್ರೂ ನೀವು ಗ್ರೀನ್ ಟೀ ಸೇವಿಸಿದ್ರೆ ಅಥವಾ ಲೆಮನ್ ಜ್ಯೂಸ್, ನಿಂಬೆಹಣ್ಣು ಜ್ಯೂಸ್ ಜೊತೆಗೆ ಕ್ಯಾಲ್ಸಿಯಂ ಮಾತ್ರೆ ತಗೊಂಡ್ರೆ ಅದರ ಅಬ್ಸಾರ್ಪ್ಷನ್ ಜಾಸ್ತಿ ಆಗಿ ಮೂಳೆಗಳಿಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ 1 ರಿಂದ 1.5 ಗ್ರಾಂ ಅಷ್ಟು ಕ್ಯಾಲ್ಸಿಯಂ ಬೇಕಾಗುತ್ತೆ. ಕ್ಯಾಲ್ಸಿಯಂ ಯಾವ ಪದಾರ್ಥದಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂದ್ರೆ, ಹಾಲು ಮತ್ತು ಹಾಲಿನ ಪದಾರ್ಥ, ಪನ್ನೀರು, ಸೋಯಾ, ನಟ್ಸ್ ಅಂದ್ರೆ ನಮ್ಮ ಡ್ರೈ ಫ್ರೂಟ್ಸ್ ಅಲ್ಲಿ, ಪಾಲಕ್ ಮತ್ತೆ ಡ್ರಮ್ ಸ್ಟಿಕ್ ಲೀವ್ಸ್ ಅಂದ್ರೆ ನುಗ್ಗೆಕಾಯಿ ಸೊಪ್ಪಿನಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅದ್ರ ಜೊತೆಗೆ ಮಾಂಸ ಪದಾರ್ಥ ಯಾವ್ದ್ರಲ್ಲಿ ಹೆಚ್ಚಾಗಿ ಮೂಳೆ ಇರುತ್ತೋ ಅಂತ ಮಾಂಸ ಸೇವನೆ ಮಾಡೋದ್ರಿಂದನೂ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗುತ್ತೆ.